ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ ಮೊದಲನೆಯ ವಾರ, ಜನವರಿ 14, 2026 ಬುಧವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 29-39 ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನನ ಸಂಗಡ ಸಿಮೋನ ಹಾಗೂ ಅಂದ್ರೆಯನ ಮನೆಗೆ ಹೋದರು. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಆಕೆ ಅವರೆಲ್ಲರನ್ನೂ ಸತ್ಕರಿಸಿದಳು. ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನೂ ದೆವ್ವ ಹಿಡಿದವರನ್ನೂ ಯೇಸುವಿನ ಬಳಿಗೆ ಕರೆತಂದರು. ಊರಿಗೆ ಊರೇ ಆ ಮನೆಯ ಬಾಗಿಲಲ್ಲಿ ನೆರೆಯಿತು. ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನು ಯೇಸು ಗುಣಪಡಿಸಿದರು. ದೆವ್ವ ಹಿಡಿದವರಿಂದ ದೆವ್ವ ಬಿಡಿಸಿದರು. ತಾವು ಯಾರೆಂಬುದನ್ನು ದೆವ್ವಗಳು ಅರಿತಿದ್ದುದರಿಂದ ಯೇಸು ಅವುಗಳಿಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ. ಮುಂಜಾನೆ ಬೆಳಕು ಹರಿಯುವ ಮುನ್ನ ಯೇಸು ಸ್ವಾಮಿ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಇತ್ತ ಸಿಮೋನನೂ ಅವನ ಜೊತೆಗಾರರು ಯೇಸುವನ್ನು ಹುಡುಕಿಕೊಂಡು ಹೋದರು. ಅವರನ್ನು ಕಂಡ ಕೂಡಲೇ ಎಲ್ಲರೂ ತಮ್ಮನ್ನೇ ಹುಡುಕುತ್ತಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಯೇಸು, ಅಕ್ಕಪಕ್ಕದ ಊರುಗಳಿಗೆ ಹೋಗೋಣ, ಅಲ್ಲೂ ನಾನು ಶುಭ ಸಂದೇಶವನ್ನು ಸಾರಬೇಕು. ನಾನು ಬಂದಿರುವುದು ಈ ಉದ್ದೇಶಕ್ಕಾಗಿಯೇ ಎಂದರು. ಅನಂತರ ಯೇಸು ಗಲಿಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಬೋಧಿಸುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಬಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದೈವಾನುಗ್ರಹಕ್ಕೆ ಜನರನ್ನು ಭಾಗಿಯಾಗಿಸುತ್ತಾರೆ. ಆತ್ಮೀಯರೇ, ಮಾರ್ಕನ ಶುಭ ಸಂದೇಶ ಮೊದಲು ಬರೆಯಲ್ಪಟ್ಟ ಶುಭ ಸಂದೇಶ. ಎಲ್ಲೂ ಉತ್ಪ್ರೇಕ್ಷೆ ಇಲ್ಲದೆ ಇದ್ದುದನ್ನು ಇದ್ದಂತೆ ನಿರೂಪಿಸುವುದು ಮಾರ್ಕನ ಶೈಲಿ. ಈ ಶುಭ ಸಂದೇಶ ಪ್ರಾರಂಭ ಕೂಡ ಇದೇ ಧಾಟಿಯಲ್ಲಿದೆ. ಯೇಸು ದೀಕ್ಷಾಸ್ನಾನ ಪಡೆದು ಸೈತಾನನಿಂದ ಪರಿಶೋಧಿತರಾಗಿ ಗಲಿಲೆಯದಲ್ಲಿ ಪ್ರಬೋಧನೆ ಪ್ರಾರಂಭಿಸಿ ಪ್ರಥಮ ಶಿಷ್ಯರನ್ನು ಆಯ್ಕೆ ಮಾಡಿ ದೆವ್ವಗಳ ಬಾಯಿಯಿಂದ ತನ್ನ ಬಗ್ಗೆ ಕೇಳಿಸಿಕೊಂಡು ಈಗ ರೋಗಿಗಳನ್ನು ಗುಣಪಡಿಸಲು ಪ್ರಾರಂಭಿಸುತ್ತಾರೆ. ಮೊದಲು ಅವರು ಗುಣಪಡಿಸುವುದು ಪೇತ್ರನ ಅತ್ತೆಯನ್ನು. ಯೆಹೂದ್ಯರಲ್ಲಿ ಹೆಣ್ಣು ಮತ್ತು ಕಾಯಿಲೆ ಎರಡೂ ಅಶುದ್ಧವಾದವು, ದೇವರ ಶಾಪದಿಂದ ಬಂದವು ಎಂಬ ನಂಬಿಕೆ ಇತ್ತು. ಹೆಣ್ಣಿನ ಸ್ಥಾನಮಾನ ಕೂಡ ತೀರಾ ಕೆಳಮಟ್ಟದಲ್ಲಿತ್ತು. ಹಾಗೆ ಯೇಸು ಮೊದಲು ಸ್ತ್ರೀಯೊಬ್ಬಳನ್ನು ಸ್ಪರ್ಶಿಸಿ ಗುಣಪಡಿಸುತ್ತಾರೆ. ದೈವಾನುಗ್ರಹಕ್ಕೆ ಅವಳನ್ನು ಭಾಗಿಯಾಗಿಸುತ್ತಾರೆ. ಆತ್ಮೀಯರೇ, ಈ ಶುಭ ಸಂದೇಶ ಕೇಳಿಸಿಕೊಳ್ಳುವ ನಾವು ಹೆಣ್ಣನ್ನು ಎಷ್ಟು ಸಮಾನವಾಗಿ ಪರಿಗಣಿಸಿದ್ದೇವೆ? ನಮ್ಮೊಳಗಿಂದ ಎಷ್ಟು ಮಂದಿಗೆ ದೈವಾನುಗ್ರಹ ಹರಿದು ಹೋಗಿದೆ? ನಾವು ಒಂದು ದಿನದಲ್ಲಿ ಒಬ್ಬರಿಗಾದರೂ ಸಾಂತ್ವನ ಕೋರುತ್ತೇವೆಯೇ ಎಂದು ಯೋಚಿಸಬೇಕಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ